ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ನಾವೆಲ್ಲ ಫಸ್ಟ್ ಡೇ ಟ್ರಿಪ್ ಒಳಗೆ ತುಮಕೂರ್ಗೆ ಆದಿಚುಂಚನಗಿರಿ ಮತ್ತು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಅಲ್ಲೆಲ್ಲ ಹೋಗಿ ಸಾಯಂಕಾಲದ ಹೊತ್ತಿಗೆ ಮೈಸೂರಿಗೆ ಬಂದಿದ್ದು. ಮೈಸೂರದಾಗ ಫಸ್ಟ್ ಪ್ಲೇಸಿಗೆ ಬಂದಿದ್ದು ಬೃಂದಾವನ ಗಾರ್ಡನ್ ನೋಡೋಕೆ. ಸಾಯಂಕಾಲಕ್ಕಂದ್ರೆ ಕರೆಕ್ಟಾಗಿ 5:30 6 ಗಂಟೆಗೆ ಇಲ್ಲಿ ನಾವು ರೀಚ್ ಇದ್ದು. ಬಂದ ತಕ್ಷಣ ಸ್ವಲ್ಪ ಅಲ್ಲೇ ವಾಶ್ರೂಮ ಫ್ರೆಶಪ್ ಆಗೋಕ್ಕೆಲ್ಲ ರೂಮ್ ಇತ್ತು. ಸೊ ಅಲ್ಲೇ ಫ್ರೆಶಪ್ ಆಗಿ ರೆಡಿ ಆಗಿ ಆನಂತರ ಟಿಕೆಟ್ ತೆಗಿಸಿ ಒಳಗೆ ಬಂದು ಒಬ್ಬೊಬ್ಬರಿಗೆ 50 ರೂಪಾಯಿ ಇತ್ತು ಪರ್ ಹೆಡ್. ಮತ್ತು ಸಣ್ಣ ಹುಡುಗರಿಗೆ ಸ್ವಲ್ಪ ಕಡಿಮೆ ರೇಟ್ ಇತ್ತು. ಎಲ್ಲರೂ ಈಗ ಫಸ್ಟ್ ಬೃಂದಾವನ ಗಾರ್ಡನ್ ಪೂರ್ತಿ ಕಂಪ್ಲೀಟ್ ರೌಂಡ್ ಹಾಕೊಂಬರೋನು ಅಂತಂದು ಪೂರ್ತಿ ಗಾರ್ಡನ್ ಎಲ್ಲ ತಿರುಗಾಡಕ್ಕೆ ಹೊಂಟಿದ್ದು ಎಲ್ಲರೂ. ಮೊದಲು ಗಾಳಿ ಅಂದ್ರೆ ಭಾಳ ಇತ್ತು, ಮಳೆಗಾಲ ಟೈಮು ಇತ್ತು. ಹತ್ರ ಗಾಳಿ ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ. ಮತ್ತು ಅದ್ರಾಗ ಇದು ಕಾರಂಜಿ ಸಮೀಪ ಹೋದ್ವು ಅಂದ್ರೆ ಆ ಗಾಳಿ ಕಾರಂಜಿ ನೀರು ಎರಡೂ ಮಿಕ್ಸ್ ಆಗಿ ನಮಗೆಲ್ಲ ಸಿಡ್ಯಾತಿದ್ದು. ಫುಲ್ ಥಂಡಿ ಹತ್ತಿತ್ತು. ಆದರೂ ನೋಡೋಕೆ ವ್ಯೂ ಭಾಳ ಚಂದಿತ್ತು ಬೃಂದಾವನ. ನಮ್ಮ ಸಾನು ಅಂತೂ ಫುಲ್ ನೀರು ಸಿಡ್ಯಾಂತಲೇ ಓಡಿ ಬಂದಳು. ಅಲ್ಮ ಬೊಪ್ಪಾರಿದಾರ ನೋಡ್ರಿ ಅಲ್ಲಿ ಕರೆ ಗಾಡಿ ಸಿಗಂಗಿಲ್ರಿ. ಐ ಡೋಂಟ್ ನೋ. ಎಲ್ಲರೂ ಫುಲ್ ಗಾರ್ಡನ್ ತಿರುಗಾಡಿ ನೋಡಿ ಆದ ನಂತರ ಎಲ್ಲರೂ ಫೋಟೋ ತಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರವ್ರು ಒಂದೊಂದು ಕಡೆ ಫೋಟೋ ತಕ್ಕೊಳತ್ತಿರು. ಇಲ್ಲಿ ಸವಿತಾ ರಿಷಿ ತಕ್ಕೊಳತ್ತಿರು. ನಾನು ಸಾನು ಆಗೋ ಆಲ್ರೆಡಿ ತಕ್ಕೊಂಡಿದ್ದು. ಸಾನು ಇಲ್ಲಿ ನೀರು ಬೀಳೋದಕ್ಕೆ ಸಿಡೋದಕ್ಕೆ ಓಡಿ ಹೋದಳು ಥಂಡಿ ಹತ್ತಿ. ಮತ್ತು ರಿಯಾನ್ ನೀರು ಐತಿ ಅಂತಂದು ಅಲ್ಲೇನು ಕರ್ಕೊಲಿಲ್ಲ, ಆಲ್ರೆಡಿ ಭಾಳ ಕೋಲ್ಡ್ ಇತ್ತು ವಾತಾವರಣ. ಮತ್ತು ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಡೆ ಎಲ್ಲ ಫೋಟೋ ತಕ್ಕೊತ ತಿರುಗಾಡ್ಕೊತ ಹೊಂಟಿರು. ಪ್ಲೇಸ್ ಮಾತ್ರ ಭಾಳ ಚಲೋ ಐತಿ. ಮತ್ತು ಫೋಟೋಕ್ಕಂತೂ ಹೇಳಿ ಮಾಡಿಸಿದ್ದ ಜಾಗ ಐತಿ. ಒಳ್ಳೆ ಕ್ಲಿಪ್ಸ್ ಬರ್ತಾವೆ. ಮತ್ತು ಈಗ ಮಮ್ಮಿ ರಿಯಾ ಕೈನ ಹಿಡ್ಕೊಂಡು ತಿರುಗಾಡ್ಕೊತ ಹೊಂಟಿರು. ಈಗ ಫಸ್ಟ್ ಆ ದಂಡಿದಿಂದ ಲಾಸ್ಟ್ ಎಡ್ಜಿಗೆ ಬಂದಿದ್ದು. ಈ ಕಡೆ ಹತ್ತಿರ ಒಂದು ಕಡೆ ಫೋಟೋ ತಕ್ಕೊಳತ್ತಿರು. ಮತ್ತು ಇನ್ನು ಎಲ್ಲರೂ ಸಂಜೆ ಆಗಕ್ಕೆ ಬಂತು. ಮತ್ತು ಇನ್ನು ರಾತ್ರಿಗೆ ಅಂದ್ರೆ ಲೈಟಿಂಗ್ಸ್ ಚಾಲು ಮಾಡ್ತಾರು. ಲೈಟಿಂಗ್ ಹಚ್ಚಿ ನೀರು ಡ್ಯಾನ್ಸ್ ಇರ್ತೈತಿ. ಸೊ ಅದನ್ನು ನೋಡೋ ಸಲುವಾಗಿ ಹೋಗೋಣ ಅಂತಂದು ಎಲ್ಲರೂ ಮಾತಾಡತ್ತಿದ್ದು. ಗಾರ್ಡನ್ ಇಷ್ಟು ದೊಡ್ಡದೈತ್ಲೆ ಎಲ್ಲ ತಿರುಗಾಡಿ ನೋಡೋತಕ್ಕ ಅಂದ್ರೆ ಕತ್ಲೆ ಆಯಿತು. ಮತ್ತು ನಮ್ಮದು ಹತ್ರವಾಗಿ ಫೋಟೋ ತೆಕ್ಕೊಳ್ಳೋದಂತೂ ಇನ್ನೂ ಮುಗಿಯೋಕೆ ಇಲ್ಲ. ಕೆಲವೊಂದು ಜನ ಆ ಕಡೆ ಇದ್ದರು, ಕೆಲವೊಂದು ಜನ ಈ ಕಡೆ ಇದ್ದು. ಸೊ ಈಗ ಲೈಟಿಂಗ್ ಸ್ಟಾರ್ಟ್ ಆಗಂತಲೇ ನಮ್ಮ ಪಪ್ಪ ಆ ಕಡೆ ಲೈಟಿಂಗ್ ನೀರು ಡ್ಯಾನ್ಸ್ ಇರ್ತೈತಿ. ಸೊ ಎಲ್ಲರೂ ಬರ್ರಿ ಅಂತ ಫೋನ್ ಹಚ್ಚಿ ಹೇಳಿರು. ಯಾರ್ಯಾರು ಆ ಕಡೆ ಇದ್ದರು ಎಲ್ಲರೂ ಆ ಪ್ಲೇಸಿಗೆ ಬರ್ರಿ ಅಂತ ಫೋನ್ನಾಗ ಇನ್ಫಾರ್ಮ್ ಮಾಡಿ ಎಲ್ಲರೂ ನೀರು ಡ್ಯಾನ್ಸ್ ಇರ್ತೈತಿಲ್ಲ ಮ್ಯೂಸಿಕ್ ಆ ಕಡೆ ಎಲ್ಲರೂ ಹೋಗೋಕೆ ಸ್ಟಾರ್ಟ್ ಮಾಡಿದ್ದು. ನೈಟ್ ವ್ಯೂ ಅಂತೂ ಇದು ಪ್ಲೇಸ್ ಸೂಪರ್ ಆಗಿರ್ತೈತಿ. ನೋಡೋಕೆ ಭಾಳ ಅಂದ್ರೆ ಭಾಳ ಚಂದಿತ್ತು. ಸೊ ನಾವೀಗ ಕಾರಂಜಿ ಡ್ಯಾನ್ಸ್ ನೋಡೋದಕ್ಕೆ ಎಲ್ಲರೂ ಆ ಕಡೆ ಹೊಂಟಿದ್ದು.
ಕಾರಂಜಿ ಡ್ಯಾನ್ಸ್ ನೋಡೋಕೆ ಹೋಗ್ಬೇಕಂದ್ರೆ ನಮಗೆಲ್ಲರಿಗೂ ಭಾಳ ಅಂದ್ರೆ ಭಾಳ ರಗಡಾಗಿ ಹೋಯಿತು. ನಮ್ಮ ಪಪ್ಪ ಮಾವಾರು ಆಲ್ರೆಡಿ ಅವ್ರಿಗೆ ಪ್ಲೇಸ್ ಗೊತ್ತಿತ್ತು, ಹಾಗಾಗಿ ಅವ್ರು ಹೋಗಿ ಕುಂತು ಒಂದು ಶೋ ಆಲ್ರೆಡಿ ನೋಡಿ ಮುಗಿಸಿರು. ಫೋನ್ ಹಚ್ಚಿದ್ರು, ಸ್ಟಾರ್ಟ್ ಆಗೈತಿ, ಬೇಗ ಬರ್ರಿ ಅಂತಂದ. ನಾವಿರೋದು ಒಂದು ದಂಡಿಗೆ, ಅದಿರೋದು ಇನ್ನೊಂದು ದಂಡಿಗೆ. ಅಲ್ಲಿ ತನಕ ಬರೋ ತಕ ಅಂದ್ರೆ ನಾವು ಹುಡುಕ್ಯಾಡ್ಕೊಂಡು ಬರೋ ತಕ ಅಂದ್ರೆ ಎಲ್ಲರಿಗೂ ಸಾಕಾಗಿ ಹೋಯಿತು. ಫೈನಲಿ ನಮಗೆ ಮತ್ತೆ ಅದು ಕಾರಂಜಿ ಡ್ಯಾನ್ಸ್ ನೋಡೋಕ್ಕೂ ಸಿಕ್ಕಿತ್ತು. ಎಲ್ಲರಿಗೂ ಖುಷಿ ಆಯಿತು. ನಮ್ಮ ಸಾನುಗ, ರಿಷಿಗೆ, ರ್ಯಾಗ ಡ್ಯಾನ್ಸ್ ಅದನ್ನು ಕಾರಂಜಿ ಡ್ಯಾನ್ಸ್ ನೋಡಿ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದರು. ನಮ್ಮ ಸಾನು ಅಂತೂ ಫುಲ್ ಕೂಗು ಹೊಡ್ಯಾಕ್ತಿಳು. ಕಾರಂಜಿ ಶೋ ಪ್ರತಿ 15-20 ನಿಮಿಷಕ್ಕೆ ಒಂದೊಂದು ಸಲ ಇದನ್ನು ಶೋ ಅರೇಂಜ್ ಮಾಡ್ತಾರೆ. ಒಂದು ಗ್ರೂಪ್ ಆದ ನಂತರ ಮತ್ತು ನೆಕ್ಸ್ಟ್ ಗ್ರೂಪ, ಒಂದೊಂದು ಗ್ರೂಪ್ ಅಂತಾರೆ ನೆಕ್ಸ್ಟ್ ಗ್ರೂಪ್ ಹೋಗಿ ನೋಡ್ಬೋದು. ರಾತ್ರಿ 8-8:30 ಲಾಸ್ಟ್ ತನಕ ಒಟ್ಟು 15-20 ನಿಮಿಷಕ್ಕೊಮ್ಮೆ ಸ್ಟಾರ್ಟ್ ಮಾಡ್ತಾನೆ ಇರ್ತಾರೆ. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.